ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಂಪ್ಯೂಟರ್ ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು MS ವರ್ಡಲ್ಲಿರೋ ಫೈಲನ್ನು ಪವರ್ ಪಾಯಿಂಟಿಗೆ ಹೇಗೆ ತೊಗೊಂಡು ಹೋಗಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ಮತ್ತು ಪವರ್ ಪಾಯಿಂಟಲ್ಲಿರೋ ಸ್ಲೈಡನ್ನು MS ವರ್ಡಿಗೆ ಹೇಗೆ ತರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಯಾರ್ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನನ್ನು ಪ್ರೆಸ್ ಮಾಡಿರಿ. ಸೊ ಎಲ್ಲರೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಕೊನೆಯವರೆಗೂ ಅದನ್ನು ವಿಡಿಯೋಸನ್ನು ನೋಡಿ. ಸೊ ಕೊನೆಯವರೆಗೂ ನೋಡಿದರೆ ನಿಮ್ಗೆ ಅದರ ಫುಲ್ ಇನ್ಫಾರ್ಮೇಷನನ್ನು ನಿಮ್ಗೇನಾಗುತ್ತೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಈಗ ವಿಡಿಯೋಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಮ್ಮ ಮೊದಲಿಗೆ ಈಗ MS ವರ್ಡನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ನಾನೊಂದು ಡಿಫಾಲ್ಟ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತೀನಿ. ಅಂದರೆ ಡಿಫಾಲ್ಟ್ ಕ್ರಿಯೇಟ್ ಅಂದರೆ ಒಂದಷ್ಟು ಟೆಕ್ಸ್ಟ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ =RAND ಅಂತ ತೊಗೊಂಡಿದ್ದೀನಿ, ಬರೆದು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡೆದ್ರೆ ಆಟೋಮೆಟಿಕ್ಲಿ ಒಂದು 3 ಪ್ಯಾರಾಗ್ರಾಫ್ ಬರುತ್ತೆ. ಓಕೆ, ಸೊ ಇದನ್ನು ಒಂದೊಂದು ಪ್ಯಾರಾಗ್ರಾಫನ್ನು ಒಂದೊಂದು ಪೇಜಾಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಇಲ್ಲಿ. ಓಕೆ, ಸೊ ಈಗ ಒಂದು 3 ಪೇಜಾಗಿ ಮಾಡ್ಕೊಂಡಿದ್ದೀನಿ. ಇದನ್ನೇ ಒಂದು ಪ್ಯಾರಾಗ್ರಾಫ್, ಇನ್ನೊಂದು ಪೇಜ್, ಒಂದು ಟೋಟಲಿ ಒಂದು 4 ಪೇಜನ್ನು ಮಾಡ್ಕೊಳ್ತೀನಿ ನಾನಿದು. ಓಕೆ, ಸೊ ಈ 4 ಪೇಜಿಗೂ ಒಂದೊಂದು ನಿಮಗೆ ಆ ಒಂದು ಇದಕ್ಕೆ ಹೆಡ್ಡಿಂಗ್ಸನ್ನು ಕೊಟ್ಕೊಳ್ತಾ ಹೋಗ್ರಿ. ಸೊ ಇಲ್ಲಿ MS ವರ್ಡ್ ಅಂತ ಒಂದು ಕೊಡ್ತೆ ಹೆಡ್ಡಿಂಗು. ಸೊ ಇಲ್ಲಿ ಹೆಡ್ಡಿಂಗ್ ಕೊಟ್ಟು ಇದಕ್ಕೆ ಏನು ಮಾಡಬೇಕು, ನೀವು ನಾರ್ಮಲಿ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಹೀಗೆ ಇರೋ ಟೆಕ್ಸ್ಟನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಫೈಲಲ್ಲಿ ಹೇಗೇಗೋ ಬಂದುಬಿಡುತ್ತೆ. ಅಂದರೆ ಕರೆಕ್ಟಾಗಿ ಸೆಟ್ಟಾಗಿ ಬರೋದಿಲ್ಲ, ಒಂದೊಂದು ಸ್ಲೈಡಿಗೆ ಸೆಟ್ಟಾಗಿರೋದಿಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಈ ಹೆಡ್ಡಿಂಗ್ಸನ್ನು ಸಿಲೆಕ್ಟ್ ಮಾಡಿ ಅದಕ್ಕೆ ಹೆಡ್ಡಿಂಗ್ 1 ಅಂತ ಕೊಡಬೇಕು. ಸ್ಟೈಲ್ ಗ್ಯಾಲರಿಗೆ ಹೋಗಿ, ಓಕೆ, ಆಮೇಲೆ ಅದರ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಹೆಡ್ಡಿಂಗ್ 2 ಅನ್ನು ತಗೋಬೇಕಾಗತ್ತೆ. ಓಕೆ, ಸೊ ಹಾಗೆ ಪ್ರತಿ ಪೇಜಲ್ಲಿರುವಂಥ ಪ್ಯಾರಾಗ್ರಾಫನ್ನು ಹಾಗೆ ಮಾಡ್ತಾ ಹೋಗ್ರಿ. ಓಕೆ, ಎಕ್ಸೆಲ್ ಅಂತ ತಗೋಬೇಕು. ಸೊ ಇದಕ್ಕೂ ಹಾಗೆ ಹೆಡ್ಡಿಂಗ್ 1, ಆಮೇಲೆ ಅದರ ಪ್ಯಾರಾಗ್ರಾಫ್, ಅದಕ್ಕೆ ಸಂಬಂಧಪಟ್ಟಂಥ ಪ್ಯಾರಾಗ್ರಾಫನ್ನು ನಾವೇನು ಮಾಡಬೇಕು, ಹೆಡ್ಡಿಂಗ್ 2 ಆಗಿ ತಗೋತಾ ಹೋಗಬೇಕು. ಓಕೆ, ಓಕೆ, ಹೆಡ್ಡಿಂಗ್ 1 ಆಮೇಲೆ ಹೆಡ್ಡಿಂಗ್ 2, ಓಕೆ, ಹೆಡ್ಡಿಂಗ್ 2 ಅಂತ ತಗೋಬೇಕು. ಓಕೆ, ಓಕೆ, ಸೊ ಎಲ್ಲ ಪ್ಯಾರಾಗ್ರಾಫ್ ಏನಾಗಿದೆ ಈಗ ಸೇವ್ ಆಗಿದೆ. ಇದಕ್ಕೆ ಒಂದು ಕೊಡಿ, ಪವರ್ ಪಾಯಿಂಟ್. ಓಕೆ, ಹೆಡ್ಡಿಂಗ್ 1, ಇದಕ್ಕೇನು ಕೊಡಬೇಕು, ಹೆಡ್ಡಿಂಗ್ 2. ಓಕೆ, ಸೊ ಇದನ್ನು ಸೇವ್ ಮಾಡ್ಕೋಬೇಕು. ಓಕೆ, ನೀವು ಸೇವ್ ಮಾಡುವಾಗ ಎಲ್ಲಿ ಸೇವ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ, ಈ ಥರ ಪ್ಲೇಸನ್ನು ಚೂಸ್ ಮಾಡಿ. ನಾನು ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ PPT ಅಂತ ಒಂದು ಹೆಸರನ್ನು ಕೊಡ್ತಾ ಇದ್ದೀನಿ, ಸೇವ್ ಅಂತ ಕೊಟ್ಟೆ. ಇದನ್ನು ಕ್ಲೋಸ್ ಮಾಡಿದರೆ ಆಯಿತು. ಈಗ ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೊಳ್ತೀನಿ. ಓಕೆ, ಪವರ್ ಪಾಯಿಂಟ್ ಓಪನ್ ಮಾಡಿ ಇಲ್ಲಿಗ ಏನಾಗಿದೆ, ಒಂದು ಸ್ಲೈಡ್ ಇದೆ ಅಲ್ವಾ. ಸೊ ಈ ಸ್ಲೈಡಿಗೆ ನಾವು ಅಲ್ಲಿ ಮೈಕ್ರೋಸಾಫ್ಟ್ ವರ್ಡಲ್ಲಿರುವಂಥ ಡಾಕ್ಯುಮೆಂಟನ್ನು ಇಲ್ಲಿ ತೊಗೊಬರ್ಬೇಕು. ಓಕೆ, ಸೊ ಇಲ್ಲಿ ನ್ಯೂ ಸ್ಲೈಡ್ ಅನ್ನೋ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಸ್ಲೈಡ್ ಫ್ರಮ್ ಔಟ್ಲೈನ್ ಅಂತ ತೊಗೊಳ್ಳಿ. ಇಲ್ಲಿ ನಾವು ಎಲ್ಲಿ ಸೇವ್ ಮಾಡ್ತೀವಲ್ಲ, ಸೊ ಅಲ್ಲಿಂದ ತಂದ್ಕೋಬೇಕು. ಈಗ ಡೆಸ್ಕ್ಟಾಪ್ ಅಂತ ಇದೆಯಲ್ಲ, ಡೆಸ್ಕ್ಟಾಪಲ್ಲಿ PP ಅಂತ ಕೊಟ್ಟಿದ್ದೀನಿ. ಸೊ ಈ ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ಈಗ ಆಟೋಮೆಟಿಕ್ಲಿ ಏನಾಗುತ್ತೆ ಇದೆ, ನಾವಲ್ಲಿ ಕ್ರಿಯೇಟ್ ಮಾಡಿರೋ ಡಾಕ್ಯುಮೆಂಟ್ ಏನಾಗುತ್ತೆ, ಒಂದೊಂದು ಸ್ಲೈಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು MS ವರ್ಡಲ್ಲಿರೋ ಡಾಕ್ಯುಮೆಂಟನ್ನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ಈಗ ಪವರ್ ಪಾಯಿಂಟಲ್ಲಿರೋದನ್ನು MS ವರ್ಡಿಗೆ ಹೋಗಿ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅದನ್ನು ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಇದಕ್ಕೀಗ ಸ್ವಲ್ಪ ಡಿಸೈನಿಂಗ್ ಮಾಡೋಣ. ಡಿಸೈನ್ ಟ್ಯಾಬಿಗೆ ಹೋಗಿ ಇಲ್ಲಿ ಬ್ಯಾಕ್ಗ್ರೌಂಡ್ ಡಿಸೈನ್ ತೊಗೊಂಡು ಇಲ್ಲಿ ಫಾರ್ಮ್ಯಾಟ್ ಬ್ಯಾಕ್ಗ್ರೌಂಡ್, ಇಲ್ಲಿ ಕಲರ್ಸ್ ಗ್ರೇಡಿಯಂಟ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಆಪ್ಷನನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಈಗ ಒಂದೊಂದಕ್ಕೆ ಒಂದೊಂದು ಥರ ಡಿಸೈನ್ಸನ್ನು ಅಪ್ಲೈ ಮಾಡ್ಕೊಳ್ಳೋಣ. ಈಗ ಪಿಕ್ಚರ್ ಬೇಕಿದ್ರೆ ಪಿಕ್ಚರ್ ಹಾಕ್ಕೊಳ್ಬೋದು ಇಲ್ಲಿ ಫೈಲು. ಸೊ ಇಲ್ಲಿ ಓಕೆ, ಓಕೆ, ಈಗ ಕ್ಲೋಸ್. ಓಕೆ, ಈಗ ಡಿಸೈನ್ಸ್ ಆಗಿದೆ ಅಲ್ಲ. ಸೊ ಇದನ್ನು ನಾವೇನು ಮಾಡಬೇಕು, MS ವರ್ಡಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಿತ್ತು. ಸಪೋಸ್ ನಿಮ್ಗೆ ಈಗ ಪ್ರಿಂಟ್ ತೊಗೊಳ್ಬೇಕು ಅಥವಾ ಏನೋ ಒಂದು ಮಾಡಬೇಕಿತ್ತು, ಆಗ ಟ್ರಾನ್ಸ್ಫರ್ ಆಗಬೇಕಿತ್ತು MS ವರ್ಡಿಗೆ. ಸೊ ನೀವು ಏನು ಮಾಡಬೇಕು, ಆಫೀಸ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ಪಬ್ಲಿಷ್ ಅಂತ ಇರುತ್ತೆ ನೋಡಿ. ಇಲ್ಲಿ ಪಬ್ಲಿಷಲ್ಲಿ ಕ್ರಿಯೇಟ್ ಹ್ಯಾಂಡ್ಔಟ್ಸ್ ಇನ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ತುಂಬ ಆಪ್ಷನ್ಗಳು ಇರುತ್ತೆ. ನೋಟ್ಸ್ ನೆಕ್ಸ್ಟ್ ಟು ಸ್ಲೈಡ್, ಅಥವಾ ಬ್ಲ್ಯಾಂಕ್ ಲೈನ್ ನೆಕ್ಸ್ಟ್ ಟು ಸ್ಲೈಡ್, ಅಥವಾ ನೋಟ್ ಬಿಲೋ ಸ್ಲೈಡ್, ಬ್ಯಾಂಕ್ ಸ್ಲೈಡ್, ಈ ಥರ ಆಪ್ಷನ್ಗಳು ಇದೆಯಲ್ಲ. ಸೊ ಅದರಲ್ಲಿ ಯಾವ್ದು ಬೇಕೋ ನಿಮಗೆ ಅದು ತೊಗೊಳ್ಳಿ. ಸೊ ಫಸ್ಟ್ ಒಂದು ಇಟ್ಕೊಳ್ಳಿ, ನೀಟಾಗಿರುತ್ತೆ. ಅದಾದಮೇಲೆ ಓಕೆ ಅಂತ ಕೊಟ್ಟರೆ ಆಯಿತು. ಸೊ ಆಟೋಮೆಟಿಕ್ಲಿ ಏನಾಗುತ್ತೆ ಇಲ್ಲಿ ನೋಡಿ, ಟಾಸ್ಕ್ ಬಾರಲ್ಲಿ ಇಲ್ಲಿ ಆಟೋಮೆಟಿಕ್ಲಿ ಟ್ರಾನ್ಸ್ಫರ್ ಆಗಿ ಕಾಣಿಸ್ತಾ ಇದೆಯಲ್ಲ MS ವರ್ಡಿಗೆ. ಸೊ ಇದೆ. ಓಕೆ,
ಸೊ ಅಲ್ಲಿರೋ ಸ್ಲೈಡ್ಗಳು ಏನಾಗುತ್ತೆ MS ವರ್ಡಿಗೆ ಟ್ರಾನ್ಸ್ಫರ್ ಆಗಿ ಬರುತ್ತೆ. ಓಕೆ ಫ್ರೆಂಡ್ಸ್. ಸೊ ಇಲ್ಲಿವರೆಗೆ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಫ್ರೆಂಡ್ಸ್, ನನ್ನ ವೀಡಿಯೋಸನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನನ್ನು ನಾನು ಅಪ್ಲೋಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವೀಡಿಯೋಸ್.